ಸಮರ್ಥ ಗುರುಪೂರ್ಣಿಮಾದ ಮೊದಲನೇದಾಗಿ ಎಲ್ಲರಿಗೂ ಗುರುಪೂರ್ಣಿಮಾ ಶುಭಾಶಯಗಳು. ಇವತ್ತು ಮಹಾರಾಜರಿಗೆ ಮುಜರಾ ಯಾವ ರೀತಿ ಮಾಡೋದು ಅನ್ನೋದು ಶೇರ್ ಮಾಡ್ಕೊಂಡೇನು. ಇವತ್ತು ನಮ್ಮ ಮನ್ಯಾಗ ಗುರುಪೂರ್ಣಿಮೆನ ಯಾವ ರೀತಿ ಆಚರಣೆ ಮಾಡಿದ್ದು ಸಂಪೂರ್ಣ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋನ ಕೊನೆ ತನಕ ನೋಡಿರಿ. ನಾನು ಅದನ್ನ ಸರಳ ರೀತಿಯಾಗಿ ಮನ್ಯಾಗ ಶೇರ್ ಅಂದ್ರೆ ಆಚರಣೆ ಮಾಡಿದೆವು. ಇನ್ನು ನಮ್ಮ ಮನೆಯವರು ಕೂಡ ಗುರುಪದವನ್ನು ತೊಗೊಂಡು ಅವ್ರ ಕೆಲ್ಸಕ್ಕೆ ಅವ್ರು ಹೊಂಟರು. ಆನಂತರ ನನ್ನ ಮಕ್ಕಳ ಸ್ಕೂಲಿಗೆ ಕಳಿಸಿ ನಂದೇನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೇನೆ ಬೆಳಗ್ಗೆನೆ. ಇನ್ನು ಗುರುಪದ ತೊಗೊಂಡು ಸೇವೆ ಅಷ್ಟೇ ಮಾಡೋದಿತ್ತು. ಹಾಗಾಗಿ ಮೊದಲನೇದಾಗಿ ತುಪ್ಪದ ದೀಪ ಹಚ್ಕೊಂಡ ಮಹಾರಾಜರ ನೈವೇದ್ಯ ಅಂತೂ ಏನು ಅಡುಗೆ ಮಾಡೀನಿ ಡೈರೆಕ್ಟ್. ಹಾಗಾಗಿ ಸಾಯಂಕಾಲ ಬ್ಯಾಳೆ ಹಾಕಕ್ಕೆ ಬರ್ತೈತೆ ಅಂತೇಳಿ ಬ್ಯಾಳೆಗೆ ಹಾಕಿ ಈಗ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಹಾಲು ಸಕ್ಕರೆ ನೈವೇದ್ಯನೇ ಇಟ್ಟಿದ್ದೇನು. ಆಮೇಲೆ ಬಾಳೆಹಣ್ಣು ಕೂಡ ಇಟ್ಟಿದ್ದೇನು. ಇದನ್ನೆಲ್ಲ ಹಚ್ಕೊಂಡ ದೀಪ ಹಚ್ಕೊಂಡ ತುಪ್ಪಿನ ದೀಪ ಹಚ್ಕೊಂಡ ಮೊದಲೇ ಬೆಳಗ್ಗೆ ನಮ್ಮ ಮನೆಯವರ ಮಲ್ಲಿಗೆ ಹೂವು ಹಣ್ಣುಗಳೆಲ್ಲ ತಂದು ಕೊಟ್ಟಿದ್ರು. ಅದನ್ನು ಕೂಡ ಮಹಾರಾಜರಿಗೆ ಎಗ್ಸಿದೆನು. ನಾನು ಸಪ್ರೇಟ್ ಪೂಜೆ ಮಾಡಬೇಕಾದ್ರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಮಾಡೋದು. ಹಾಗಾಗಿ ಜಾಗದ ಒಂದು ಸ್ವಲ್ಪ ಅಡಚಣೆ ಇರೋದ್ರಿಂದ ಮಹಾರಾಜರ ಜಗಲಿ ಮೇಲೆ ಪೂಜೆ ಮಾಡಿದೆನು. ಅಲ್ಲಿ ಅವರ ನಮಗೆ ಆಶೀರ್ವಾದ ಕೂಡ ಇವತ್ತು ಮಾಡಿರೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೇನು. ಆನಂತರ ಕರ್ಪೂರ ಆರತಿ ಏನೇನು ಬೇಕಲ್ಲ ಪೂಜಾಗೆ ಸಾಹಿತ್ಯ ಎಲ್ಲ ತೆಗೆದಿಟ್ಕೊಂಡ ಮೊದಲನೇದಾಗಿ ಹೂವು ಎಲ್ಲ ಬೆಳಗ್ಗೆನೇ ಏರಿಸಿ ಎಲ್ಲ ಪೂಜೆ ಮಾಡೀನಿ. ಆದರೆ ಇನ್ನೊಂದು ಸ್ವಲ್ಪ ಹೂವಿದ್ದು ಅಂದ್ರೆ ಶಂಖಪುಷ್ಪ ನೀಲಿ ಶಂಖಪುಷ್ಪ ಇದ್ದು ಅದನ್ನೇ ಏರಿಸ್ಬೇಕು ಇಂಥ ವಿಶೇಷ ದಿನಗಳೆಲ್ಲ ಅಂತೇಳಿ ಅದನ್ನ ಹರ್ಕೊಂಡ ದಾಸವಾಳ ಹೂವು ಕೂಡ ಇದ್ದು ನಮ್ಮ ಹಿತ್ಲ ಹತ್ತಿದ್ದು ಅದನ್ನು ಕೂಡ ಮಹಾರಾಜರಿಗೆ ಏರಿಸಿನಿ. ಆನಂತರ ನಂದೇನು ಸೇವೆಗಳು ಇರ್ತಾವಲ್ಲ ಪುರುಷ ಸೂಕ್ತ ಸ್ತ್ರೀ ಸೂಕ್ತ ಪವಮಾನ ಸೂಕ್ತ ರಾಮರಕ್ಷಾ ಸ್ತೋತ್ರ ಅದನ್ನು ಕೂಡ ಹೇಳಿ ಆನಂತರ ಅಂದ್ರೆ ಬೆಳಗ್ಗೆ ಯೂಟ್ಯೂಬ್ಗೆ ಹಚ್ಬಿಟ್ಟಿನಿ. ಯಾಕಂದ್ರೆ ನಮ್ಮ ಮನೆಯವ್ರು ಹೋಗೋದು ಜಲ್ದಿ ಇತ್ತು. ಹಾಗಾಗಿ ಯೂಟ್ಯೂಬ್ಗೆ ಹಚ್ಚಿದ ಕೂಡಲೇ ಸೇವಾ ಅಂತೂ ಆಗತೈತಿ. ಈ ರೀತಿ ನೋಡಿರಿ ಶಂಖಪುಷ್ಪ ಮತ್ತು ದಾಸವಾಳ ಹೂವು ಎಲ್ಲ ಮಹಾರಾಜರಿಗೆ ಏರ್ಸ್ಕದೇನೆ. ಈಗ ಧೂಪ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಯಾಕಂದ್ರೆ ಒಂದು ಸಲ ಪೂಜಾ ಕೂತು ಅಂದ್ರೆ ಹೇಳೋದು ಬೇಡ ಅಂತ ಹೇಳಿ ನೀವು ಕೂಡ ಎಲ್ಲರೂ ಪೂಜೆ ಮಾಡಿದ್ದೀರಿ. ಗುರುಪೂರ್ಣಿಮಾದ ಗುರುಪತ್ ತೊಗೊಂಡಿರತ್ತ ತಿಳ್ಕೊಂಡೇನು. ಗುರುಪತ್ ತೊಗೊಂಡ ಕೂಡಲೇ ಏನು ಅನುಭವ ಆಯಿತು, ಸ್ವಾಮಿ ಮಹಾರಾಜರು ಯಾವ ರೀತಿ ನಿಮಗೆ ಪ್ರಚಿತಿ ಕೊಟ್ಟರು ಅದನ್ನು ನನಗೆ ಶೇರ್ ಮಾಡ್ಕೋರ. ಇನ್ನು ಮಹಾರಾಜರು ಕೂಡ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ನಮಗೂ ಇವತ್ತು ಗುರುಪೂರ್ಣಿಮಾ ದಿವಸ ಅಂತೂ ಮಹಾರಾಜರ ಆಶೀರ್ವಾದ ಮಾಡಿದಾರೆ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಕದನು ನೋಡಿರಿ. ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಗುರುಪೂರ್ಣಿಮಾ ಮಹಾರಾಜರಂತೂ ಅವ್ರ ಆಶೀರ್ವಾದವನ್ನು ಕೊಟ್ಟರು. ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು. ಈ ವರ್ಷದಿಂದ ನೀವು ಮಹಾರಾಜರ ಗುರುವಾಗಿ ಗುರುಪದವನ್ನು ತಗೋದ್ರಿಂದ ನಿಮ್ಮ ಜೀವನ ಮಹಾರಾಜರು ನಡೆಸ್ತಾರೋ. ನಮ್ಮ ಸಂಪೂರ್ಣ ಜೀವನವನ್ನು ಮಹಾರಾಜರಿಗೆ ನಾವು ಸಮರ್ಪಣೆ ಮಾಡಿದೆವು. ಹಾಗಾಗಿ ನಮ್ಮ ಜೀವನದ ನೌಕೆ ಏನಿತ್ತಲ್ಲ ಅದು ಮಹಾರಾಜರು ನಡೆಸ್ತಿರ್ತಾರೋ. ಹಾಗಾಗಿ ಇವತ್ತು ಗುರುಪೂರ್ಣಿಮಾದ ಗುರುಪದ ತಗೋದ ನನ್ನ ಮನೆಯಾಗಿಂದ ಯಾವ ರೀತಿ ನಾ ಮಾಡ್ತೇನಲ್ಲ ಅದನ್ನು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊನು. ಒಂದು ಸ್ವಲ್ಪ ಅಂದ್ರೆ 9 ಗಂಟೆ ಆಗಿತ್ತು, ನಂಗೆ ಲೇಟ್ ಆಗಿತ್ತು ಪೂಜೆ ಮಾಡೋಕೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸಮಾಧಾನದಿಂದ ಮಾಡ್ಬೇಕಂತೇಳಿ ಮೊದಲೇದಾಗಿ ಎಲ್ಲ ಪೂಜೆನೇ ಮಾಡಿದನು. ಈಗ ಜಸ್ಟ್ ಗುರುಪದ ತಗೋದೈತಿ, ಸೇವೆ ಅಷ್ಟು ಮಾಡೋದೈತಿ. ನೀವ ನೋಡ್ರಲ್ಲ ಮಹಾರಾಜರು ಯಾವ ರೀತಿ ಪ್ರಚಿತ್ ಕೊಡ್ತಾರೋ, ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದಾರಂತ ಹೇಳಿ. ಅದೇ ರೀತಿ ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮಹಾರಾಜರ ಅವ್ರ ಅನುಗ್ರಹ ಅವ್ರು ಹೆಚ್ಚಿನ ಪ್ರಮಾಣದಾಗ ನಿಮ್ಮ ಸೇವೆಯನ್ನು ಮಾಡಿಸ್ಕೊಳ್ಳಿ. ಬರ್ರಿ ಸೇವೆಯನ್ನು ಆರಂಭ ಮಾಡೋಣ.
ಶ್ರೀ ಸ್ವಾಮಿ ಸಮರ್ಥ ಪೀಡೋದಕನ ಜಠರೇ ಧಾರಯಾಮ ಶಿರಸ ಧಾರಯಾಮ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜನ. ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ಗುರುಪೂರ್ಣಿಮೆಯಿಂದ ಮುಂದಿನ ಗುರುಪೂರ್ಣಿಮೆವರೆಗೆ ನೀವು ನನ್ನ ಸದ್ಗುರುವಾಗಿ, ಪರಮಗುರುವಾಗಿ, ತತ್ಪರ ಗುರುವಾಗಿ ನನ್ನ ಗುರುಪದವನ್ನು ಸ್ವೀಕರಿಸಿ ನನ್ನ ಸಂಪೂರ್ಣ ಕುಟುಂಬದ ಜವಾಬ್ದಾರಿ, ನನ್ನ ಯೋಗಕ್ಷೇಮವನ್ನು ನೀವು ನೋಡಿಕೊಳ್ಳಬೇಕು. ನನ್ನ ಅಷ್ಟೇ ಭಕ್ತಿಯಿಂದ, ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜನಾರ್ಪಣಮಸ್ತು. ಶ್ರೀ ಗುರುದೇವ ದತ್ತ. ಶ್ರೀ ಸ್ವಾಮಿ ಸಮರ್ಥ. ನೋಡ್ರಲ್ಲ, ಇದೇ ರೀತಿ ನಮ್ಮ ಮನ್ಯಾಗ ಗುರುಪದವನ್ನು ಸ್ವಾಮಿ ಮಹಾರಾಜರು ತೊಗೊಂಡು ನೀವು ಕೂಡ ಇದೇ ರೀತಿ ತೊಗೊಂಡ್ರಿ ಅಂತ ಭಾವಿಸ್ಕದೇನು. ಇವತ್ತು ಸ್ವಾಮಿ ಮಹಾರಾಜರ ಗುರು ಪೂರ್ಣಿಮೆ ದಿವಸ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದೈತಿ. ಇನ್ನು ಟೈಮ್ ಅಂತೂ ಆಗೈತಿ. ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡ ಮಹಾರಾಜರ ಸೇವೆಯನ್ನು ಮಾಡ್ಕೋದೇನು. ಇವತ್ತು ನನಗೆ ಖುಷಿ ಏನಂದ್ರೆ ಮಹಾರಾಜರು ನಿಮಗೂ ಆಶೀರ್ವಾದ ಮಾಡ್ರಿ ಅನ್ನೋ ಒಂದು ದೊಡ್ಡ ಖುಷಿ. ನಿಮ್ಮೆಲ್ಲರಿಗೂ ಮಹಾರಾಜರ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿಸ್ಕೊಳ್ಳಿ. ಸ್ವಾಮಿ ಕೇಂದ್ರದಾಗ ಯಾರ್ಯಾರು ಹೋಗೋದಿಲ್ಲ ಎಲ್ಲರೂ ಕೂಡ ಹೋಗಿ ಅಲ್ಲಿ ನಿಮ್ಗೆ ಸಿಹಿ ತಿನಿಸುಗಳನ್ನ ಪ್ರಸಾದ ರೂಪದಾಗ ಸಮರ್ಪಣೆ ಮಾಡ್ಬೋದು. ಹೋಗ್ರಿ ಸಾಯಂಕಾಲ, ಈಗ ಬೆಳಗ್ಗೆ ಆಗಲಿಲ್ಲ ಅಂದ್ರೂ ಸಾಯಂಕಾಲ ಹೋಗ್ರಿ. ಇವತ್ತು ಆರತಿ ಇರುತ್ತೆ. ಆನಂತರ ಇನ್ನು ಹೇಳೋದೇನಂದ್ರೆ, ನೀವೆಲ್ಲರೂ ಕೂಡ ಈ ವರ್ಷದಿಂದ ಸ್ವಾಮಿ ಸೇವೆದಾಗ ನಮ್ಮ ಕುಟುಂಬ ಅಂದ್ರೆ ಸ್ವಾಮಿ ಕುಟುಂಬದಾಗ ನೀವೆಲ್ಲರೂ ಸೇರ್ಕೊಂಡ್ರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮಹಾರಾಜರು ಎಲ್ಲರೂ ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದಾಗ, ನನಗಿಂತನೂ ಕೂಡ ನಿಮ್ಗೆ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿಸ್ಕೊಳ್ಳಿ. ಇವತ್ತಿನ ಈ ದಿನ ಇಷ್ಟು ಖುಷಿ ದಿನ ಇಲ್ಲ. ಮಹಾರಾಜರು ಕೂಡ ನೋಡ್ರಿ ಯಾವ ರೀತಿ ತಮ್ಮ ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಮಾಡ್ರು. ನಿಮ್ಮ ಜೀವನದಾಗಿರೋ ಎಲ್ಲ ಕಷ್ಟಗಳನ್ನ ಮಹಾರಾಜರು ದೂರ ಮಾಡಲಿ, ಎಲ್ಲರಿಗೂ ಖುಷಿ ಸಮೃದ್ಧಿಯನ್ನು ತಂದುಕೊಡ್ಲಿ. ಮುಂದಿನ ಗುರುಪೂರ್ಣಿಮೆವರೆಗೂ ನೀವು 10 ಜನಕ್ಕೆ ಮಹಾರಾಜರನ್ನ ಗುರುವಾಗಿ ಸ್ವೀಕಾರ ಮಾಡುವಂಥ ಒಂದು ಸಲಹೆಯನ್ನು ನೀಡುವಂಥ ಮಹಾರಾಜರ ಪರಿಸ್ಥಿತಿ ನಿಮ್ಗೆ ಸುಧಾರಣೆ ಮಾಡಲಿ ಅನ್ನೋದು ಅಷ್ಟೇ ಒಂದು ಆಸೆ ಈ ಗುರುಪೂರ್ಣಿಮಾಗೋಸ್ಕರ. ಮತ್ತು ಮಹಾರಾಜರಿಗಿನ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ. ಮಹಾರಾಜರು ನನ್ನ ಜೀವನದಾಗ ಬಂದಾಗಿಂದ ಭಾಳ ಬದಲಾವಣೆಗಳಾಗಿದ್ದಾವೆ. ಅದನ್ನು ಹೇಳ್ಕೋಬೇಕಾದ್ರೆ ಪ್ರತಿ ಸಲ ಕಣ್ಣ ನೀರು ಬರ್ತಾ. ಯಾಕಂದ್ರೆ ಮಹಾರಾಜರ ಅಷ್ಟು ಹತ್ತಿರದಿಂದ ಒಂದು ಅನುಭೂತಿಯನ್ನು ಕೊಟ್ಟಿದ್ದರು. ಮಹಾರಾಜರ ಕೃಪೆ ಐತೆ ಅಂದ ಕೂಡಲೇ ನಾವು ಇಷ್ಟ ಜೀವನದಾಗ ನೆಮ್ಮದಿಯಿಂದ ಜೀವನ ನಡೆಸ್ಕೋದೆವು, ಖುಷಿಯಿಂದ ಜೀವನ ನಡೆಸ್ಕೋದೆವು. ಮಹಾರಾಜರ ಸೇವೆ ಅಂತೂ ಪ್ರತಿನಿತ್ಯ ನಮ್ಮ ಮನೆಯಾಗ ಆಗ್ತಾ ಇರ್ತೈತಿ. ಅದನ್ನು ಆಗ್ತಾ ಇರ್ತೈತೆಲ್ಲ ಮಹಾರಾಜರು ಮಾಡಿಸ್ಕೊತಿರ್ತಾರೋ. ಹಾಗಾಗಿ ಇವತ್ತಿನ ಈ ವಿಡಿಯೋ ಏನಿತ್ತಲ್ಲ, ನನಗೆ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದಂತಂದ್ರೆ ವಿಡಿಯೋ ಭಾಳ ಆತೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಅದು ಕೂಡ ಪೂರ್ಣ ಆಗೈತಿ. 11 ಮಾಳ ಜಪ ಕೂಡ ಪೂರ್ಣ ಆಗೈತಿ ಇವತ್ತಿಂದ. ಇನ್ನು ಸ್ವಾಮಿ ಮಹಾರಾಜರ ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಓದೋದೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಇನ್ನು ಅಂದ್ರೆ ಇವತ್ತಿಗೆ ಮುಗೀತು. ಇವತ್ತಿಗೆ ಅದನ್ನ ಸಮಾಪ್ತಿ ಅಂದ್ರೆ ಮಹಾರಾಜರಿಗೆ ಸಮರ್ಪಣೆ ಮಾಡೋದೈತಿ. ಇನ್ನು ಸಾಯಂಕಾಲ ಸತ್ಯನಾರಾಯಣ ಪೂಜೆ ಐತಿ, ಅದನ್ನು ಕೂಡ ಸಾಧ್ಯವಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೋ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಲೈಕ್ ಕೊಡ್ರಿ. ಗುರುಪದ ನೀವು ತಗೋತೀನಿ ಅಂದ್ರೆ ಇನ್ನೂ ಟೈಮ್ ಐತಿ, ಹೋಗಿ ತಗೋರಿ, ಗುರುಪದ ತಗೋರಿ. ಮಹಾರಾಜರು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೋ. ಸಾಕ್ಷಾತ್ ಮಹಾರಾಜರು. ಒಂದು ಕುಟುಂಬದಾಗ ಒಬ್ಬರು ಸೇವಕರಿದ್ರೆ ಆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಮಹಾರಾಜರು ತಗೋತಿರ್ತಾರೋ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಇವತ್ತ ಗುರುಪದವನ್ನು ತಗೋರಿ. ನೀವು ಮನ್ಯಾಗ ತಗೋರಿ ಅಥವಾ ಕೇಂದ್ರದಾಗ ತಗೋರಿ, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಗುರುಪದವನ್ನು ತಗೋರಿ ಅನ್ನೋದು ಅಷ್ಟೇ ಹೇಳೋದ. ಇವತ್ತಿನ ಈ ವಿಡಿಯೋ ಏನೈತಿಲ್ಲ ನಿಮ್ಮೆಲ್ಲರಿಗೂ ಒಂದು ಹಿಡಿಸ್ತೈತೆ ಅಂತ, ಇಷ್ಟ ಆಗ್ತೈತೆ ಅಂತ ಭಾವಿಸ್ಕೋದನು. ನಿಮ್ಮ ಅನಿಸಿಕೆ, ನಿಮ್ಮ ಕಮೆಂಟ್ಗೋಸ್ಕರ ನಾ ಎಲ್ಲ ವೇಟ್ ಮಾಡ್ತಿದ್ದೇನೆ. ಎಲ್ಲರೂ ನಿಮ್ಮ ಅನಿಸಿಕೆ, ನಿಮ್ಮ ಕಮೆಂಟ್ಗಳನ್ನ ತಿಳಿಸ್ರಿ. ಮತ್ತು ಹೀಗೆ ಸ್ವಾಮಿ ಮಹಾರಾಜರ ಸೇವೆ ಜೊತೆ ನಾವು ಇನ್ನಷ್ಟು ಮುಂದೆ ನಮ್ಮ ಕುಟುಂಬವನ್ನು ದೊಡ್ಡದು ಮಾಡೋಣ. ಇನ್ನಷ್ಟು ಹೆಚ್ಚಿನ ಪ್ರಮಾಣದಾಗ ಎಲ್ಲರಿಗೂ ಈ ಸೇವೆದಿಂದ ಹೆಲ್ಪ್ ಆಗಲಿ ಅನ್ಕೋತ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂಡೇನು. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ 1ನೇ ಅಧ್ಯಾಯ. ಶ್ರೀ ಗಣೇಶ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಗುರುದೇವ್ ನಮಃ. ಶ್ರೀ ಕುಲದೇವತಾಯ ನಮಃ. ಶ್ರೀ ಅಕ್ಕಲ್ಕೋಟ್ ನಿವಾಸಿ ಪೂರ್ಣ ದತ್ತಾವತಾರ ದಿಗಂಬರ ಯತಿವರ ಸ್ವಾಮಿ ರಾಜಾಯ ನಮಃ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಿದಂ ಸರ್ವದಿ ಸಾಕ್ಷುದೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುತಂ ನಮಾಮಿ. ಓಂ ರತ್ನಾಂಗರತ್ನವರ್ಣ ಪದ್ಮನೇತ್ರ ಸುವಾಸವದನ ಕಂಠಾಟೋಪಿ ಚಮಲ ದಂಡಕ ಮಂಡಲುಧರ ಕಂಠಾರಕ್ಷಕ ತ್ರೈಗುಣರಹಿತ ತ್ರೈಲೋಕಪಾಲಕ ವಿಶ್ವನಾಯಕ ಭಕ್ತವಸಲ ಕಲಿಯುಗೆ ಶ್ರೀ ಸ್ವಾಮಿ ಸಮರ್ಥ ಅವತಾರಕ ಪಾಹಿಮ. ಜೈ ಜೈ ಶಿರಸಾಗರ ವಿಲಾಸ ಮಾಯಾ ಚಕ್ರ ಚಾಲಕ ಅವಿನಾಶ ಶೇಷಯಾನ ಅನಂತವೇಶ ಅನಾಮತೀತ ಅನಂತ. ಯಾರು ಸಕಲ ವಿಶ್ವದ ಜನಕನೋ ಸಮುದ್ರ ಕನ್ಯೆ ಅವಳ ಕಾಂತೆಯು ಎಲ್ಲತಕ್ಕೂ ಕಾರಣ ಕೃತ್ಯನೋ ಆತನ ನಮನ ಗ್ರಂಥಾರಂಭಿ. ಆ ಮಹಾವಿಷ್ಣುವನ ಅವತಾರ ಗಜವದನ ಶಿವಕುಮಾರ ಏಕದಂತ ಪರಶು